ವೀಕ್ಷಕರಿಗೆ ಅರಿವು ಕಾರ್ಯಕ್ರಮವನ್ನು ಮಾಡುವಂತಹ ಮೂಲ ಉದ್ದೇಶದಿಂದ ಇವತ್ತಿನ ವಿಷಯ, ನಿಮ್ಮ ಮೇಲೆ FIR ದಾಖಲಾಗಿದ್ದರೆ ಆ FIRನೇ ಕ್ಯಾನ್ಸಲ್ ಮಾಡೋದು ಹೇಗೆ, ಆ FIR ಇಲ್ಲ, FIR ಆಗಿರುವಂತಹ FIRನ ಆಗಿಲ್ಲದೆ ಕ್ಯಾನ್ಸಲ್ ಮಾಡೋದು ಹೇಗೆ ಅನ್ನೋದನ್ನ ನಾನು ಹೇಳ್ತೀನಿ. ನಿಮ್ಮ ಮೇಲೆ ಯಾವುದೇ ಒಂದು FIR ಆದರೆ ಕೋರ್ಟಲ್ಲಿ CRPC ಸೆಕ್ಷನ್ 482 ಪ್ರಕಾರ ಒಂದು ಅರ್ಜಿಯನ್ನು ಸಲ್ಲಿಸಬೇಕು. ಏನಂತ ಅಂದರೆ, ನನ್ನ FIRನ ಕ್ವಾಶ್ ಮಾಡಿಕೊಡಿ, ಅಂದರೆ ನನ್ನ ಮೇಲೆ ಆಗಿರುವಂಥ FIR ಅಂದರೆ ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟು ಸುಳ್ಳು, ನನ್ನ ಮೇಲೆ ದುರುದ್ದೇಶದಿಂದ ಇವರು FIR ಮಾಡಿಸಿದ್ದಾರೆ ಅಥವಾ ಯಾವುದೋ ಒಂದು ಪ್ರಭಾವಿ ನನ್ನ ಮೇಲೆ ಒಂದು FIR ಮಾಡಿದ್ದಾರೆ ಅಂತ ಹೇಳಿ ನಿಮಗೆ ಸಾಕ್ಷ್ಯಾಧಾರಗಳಿದ್ದರೆ ನಿಮ್ಮ ಕೋರ್ಟನ್ನು ನೀವು ಕನ್ವಿನ್ಸ್ ಮಾಡಿದ್ರೆ, ನನಗೆ ಈ ಒಂದು ಸುಳ್ಳು ದೂರು ಮಾಡಿ ನಮ್ಮ ಮೇಲೆ FIR ಮಾಡಿ ನನ್ನ ಮೇಲೆ ಕಿರುಕುಳ ಕೊಟ್ಟಿದ್ದಾರೆ ಅನ್ನೋದನ್ನ ನೀವು ಪ್ರೂವ್ ಮಾಡಿದ್ರೆ, ಕೋರ್ಟಲ್ಲಿ 482 ಸೆಕ್ಷನ್ ಪ್ರಕಾರ ನಿಮ್ಮ FIRನ ಸಂಪೂರ್ಣವಾಗಿ ಹೌದು ಇವರ ಮೇಲೆ ಕಿರುಕುಳ ಆಗಿದೆ ಅಥವಾ ಇವರ ಮೇಲೆ ದಾಖಲಾಗಿರುವಂತಹ FIR ಸುಳ್ಳು ಅಂತ ಹೇಳಿ ಕ್ಯಾನ್ಸಲ್ ಮಾಡುವಂತಹ ಅಧಿಕಾರ ನಮ್ಮ ಮಾನ್ಯ ಕೋರ್ಟ್ಗಿದೆ. ಸೊ ಹಾಗಾಗಿ FIRನೇನಾದರೂ ಅವ್ರು ಕ್ವಾಶ್ ಮಾಡಿದ್ರೆ ನಿಮಗೆ ಯಾವುದೇ ಒಂದು ಸೆಕ್ಷನ್ಗಳು ನೀವು ಅಡಿಯಲ್ಲಿ ಬರ್ತಿದ್ರಿ ಅಷ್ಟು ಕ್ಯಾನ್ಸಲ್ ಆಗುತ್ತೆ. ಸೊ ಈ ಒಂದು ಪಕ್ಷದಲ್ಲಿ ಈ ಕ್ವಾಶ್ ಆದಮೇಲೆ ನೀವು IPC ಸೆಕ್ಷನ್ 182 ಮತ್ತು 211 ಪ್ರಕಾರ ನೀವು ಬೇಕಾದರೆ ಯಾರು ನಿಮ್ಮ ಮೇಲೆ ದೂರು ಕೊಟ್ಟು ಸುಳ್ಳು FIRನ ಮಾಡಿಸಿದ್ರೋ ಅವ್ರ ಮೇಲೆ ಮತ್ತೆ ಮರು FIR ಮಾಡಿಸಿ, ನೀವು ಕೊಟ್ಟಿರುವಂತಹ ಸುಳ್ಳು ದೂರು ಕೊಟ್ಟಿರೋದ್ರಿಂದ ನಿಮ್ಮ ಮೇಲೆ FIR ಆಗುತ್ತೆ ಅಂತೇಳಿ ಈ 2 ಸೆಕ್ಷನಲ್ಲಿ ಮತ್ತೆ ಅವ್ರ ಮೇಲೆ ನೀವು FIR ಮಾಡಿಸ್ಬೋದು. ಸೊ ಹಾಗಾಗಿ ಸಮಾಜದಲ್ಲಿ ಎಲ್ಲೋ ಒಂದು ಕಡೆ ಎದುರಿಸ್ತಾರೆ, ಪೊಲೀಸ್ ಸ್ಟೇಷನ್ಗೆ ಹೋದಾಗ ನೀನು ಕಂಪ್ಲೇಂಟ್ ಕೊಟ್ಟರೆ ನಿನ್ನ ಮೇಲೂ FIR ಮಾಡಿಸ್ತೀನಿ ನೋಡು ಅಂತ, ಅಥವಾ ಸುಳ್ಳು FIRಗಳನ್ನು ಪ್ರಭಾವಿಗಳ ಪ್ರಭಾವದಿಂದ ಬೀರಿ ಮಾಡಿಸ್ತಾರೆ, ಅಥವಾ ಎಲ್ಲೋ ನೀವೆಲ್ಲೋ ಇರ್ತೀವಿ, ನೀವೇನೋ ಕೆಲಸ ಮಾಡ್ತಾ ಇರ್ತೀರಿ ಬಟ್ ಆದರೆ ನಿಮ್ಮನ್ನು ಪ್ರಕರಣದಲ್ಲಿ ಎಳೆದಿರ್ತಾರೆ. ಸೊ ಅಥವಾ ನಾನೇ ಒಂದು ದುರುದ್ದೇಶವಾಗಿ ಒಂದು ದೂರನ್ನು ಕೊಡೋಕ್ಕೆ ಬರ್ತೀನಿ ಅಥವಾ ಒಂದು ಸುಳ್ಳನ್ನು ಕಂಪ್ಲೇಂಟ್ನ ಕೊಡ್ತೀನಿ. ಯಾಕೆಂದರೆ ಪೊಲೀಸ್ ಸ್ಟೇಷನಲ್ಲಿ ಒಂದು ಲಿಮಿಟೇಷನ್ ಇದೆ, ಯಾರೇ ಮನುಷ್ಯ ಬಂದು ಒಂದು ದೂರನ್ನು ಬರೆದು ಕೊಟ್ಟರೆ ಆ್ಯಸ್ ಎ SHO ಆ ಪೊಲೀಸ್ ಠಾಣೆಯ SHO ಅವರು FIRನ ಮಾಡಲೇಬೇಕು. ನಾನು ಇದಕ್ಕೆ FIR ಮಾಡೋದಿಲ್ಲ ಅಥವಾ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಮಾಡಬೇಕು ಅನ್ನುವಂಥದ್ದಿಲ್ಲ. ಯಾಕೆಂದರೆ ಇದು ಅವರ ಜುರಿಡಿಕ್ಷನಲ್ಲಿ ಬರೋದಿಲ್ಲ. ಒಂದು ದೂರುದಾರ ಕಂಪ್ಲೇಂಟ್ ಕೊಟ್ಟ ಅಂತಂದರೆ ಅದು ಮೊದಲು ಅದನ್ನು FIR ಮಾಡಿ ಕೋರ್ಟಿಗೆ ಸಲ್ಲಿಸಬೇಕು, ಮಿಕ್ಕಿದ್ದು ಕೋರ್ಟ್ ಪ್ರೊಸೀಜರ್ಲಿ ಹೋಗುತ್ತೆ. ಸೊ ಪೊಲೀಸ್ ಸ್ಟೇಷನಲ್ಲಿ IPC ವರ್ಕ್ ಆಗುತ್ತೆ, ಕೋರ್ಟಲ್ಲಿ CRPC ವರ್ಕ್ ಆಗುತ್ತೆ. ಸೊ ಹಾಗಾಗಿ ನಿಮ್ಮ ರೈಟ್ಸ್ಗಳನ್ನು ನೀವು ಪಡೀರಿ, CRPC 482ನ ಯೂಸ್ ಮಾಡ್ಕೊಳ್ಳಿ. ನಿಮ್ಮ ಮೇಲೆ ಏನಾದರೂ ಸುಳ್ಳು FIRಗಳಾಗಿದ್ದರೆ ಅದನ್ನು ಕ್ವಾಶ್ ಮಾಡೋಕ್ಕೆ ಪ್ರಯತ್ನ ಪಡಿ. ಧನ್ಯವಾದ.